ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನೊಬ್ಬ ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಈ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಇರೋದು KPHP ರೋಡ್ ನಂಬರ್ 4 ಕೂಕಟ್ಪಲ್ಲಿ, ಹೈದರಾಬಾದ್ನಲ್ಲಿ ಅವೈಲೇಬಲ್ ಇರ್ತೀನಿ. ಹಾಗಾದರೆ ಈ ಪುರುಷರನ್ನು ನೋಡಿದರೆ ಅತಿ ಹೆಚ್ಚು ಶೇಕಡ ಡಯಾಬಿಟಿಸ್ ಇರೋರಲ್ಲಿ ಪೇಷಂಟ್ಸ್ನ ನೋಡೋದಾದರೆ ಹೆಚ್ಚು ಶೇಕಡ ಗುರಿಯಾಗ್ತಿರೋ ಡಿಸೀಸ್ ಯಾವುದು ಅಂದರೆ ಬೆಲನೈಟಿಸ್. ಬೆಲನೈಟಿಸ್ ಅಂದರೆ ಏನಂತ ತಿಳ್ಕೊಳ್ಳೋಣ ಇವತ್ತು. ಈ ಬೆಲನೈಟಿಸ್ ಅಂದರೆ ಏನು? ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಮಾಮೂಲಿಯಾಗಿ ಯೂಶುವಲ್ ಆಗಿ ಫ್ರೀ ಆಗಿ ಮೂವ್ ಆಗ್ತಾ ಇರಬೇಕು. ಅಂದರೆ ಹಿಂದಕ್ಕೆ ಮುಂದಕ್ಕೆ ಫ್ರೀ ಆಗಿ ಮೂವ್ ಆಗಬೇಕು. ಹಾಗೆ ಮೂವ್ ಆಗದೆ ಹೋದರೆ ಅದನ್ನು ನಾವು ಫೈಮೋಸಿಸ್ ಅಂತ ಕರಿತೀವಿ. ಅಂದರೆ ಈ ಫೈಮೋಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಅಂಗದ ಮುಂದೆ ಇರುವ ಚರ್ಮ ಹಿಂದಕ್ಕೆ ಮೂವ್ ಆಗಲ್ಲ. ನಾವು ಬೋರ್ಡ್ ಮೇಲೆ ನೋಡೋದಾದರೆ ಇದನ್ನು ಅಂಗ ಅಂದ್ಕೊಂಡ್ರೆ, ಅಂಗದ ಮುಂದೆ ಇರುವ ಚರ್ಮ ನೋಡಿದ್ರೆ ಈ ಚರ್ಮ ಈ ರೀತಿಯಾಗಿರುತ್ತೆ. ಈ ಚರ್ಮ ಏನಿದೆ ಅದು ಫ್ರೀ ಆಗಿ ಮೂವ್ ಆಗ್ತಾ ಇರಬೇಕು, ಹಿಂದಕ್ಕೆ ಮುಂದಕ್ಕೆ ಫ್ರೀ ಆಗಿ ಮೂವ್ ಆಗ್ತಾ ಇರಬೇಕು. ಆದರೆ ಕೆಲವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಾತ್ರನೇ ಫ್ರೀ ಆಗಿ ಮೂವ್ ಆಗ್ತಿರುತ್ತೆ. ಕೆಲವರಿಗೆ ಇಲ್ಲಿ ಫ್ರೀ ಆಗಿ ಮೂವ್ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಮಾತ್ರ ಫ್ರೀ ಆಗಿ ಮೂವ್ ಆಗುತ್ತೆ. ಕೆಲವರಿಗೆ ಇಲ್ಲಿ ಮೂವ್ ಆಗುತ್ತೆ, ಬಲವಂತವಾಗಿ ಮೂವ್ ಆಗುತ್ತೆ. ಅದು ಕೂಡ ಮೂವ್ ಆಗಿ ಇಲ್ಲಿ ಸ್ಟಕ್ ಆಗೋದನ್ನು ನಾವು ನೋಡ್ತಿರ್ತೀವಿ. ಸೊ ಇದನ್ನೆಲ್ಲ ನಾವು ಏನಂತೀವಿ ಅಂದರೆ ಫೈಮೋಸಿಸ್ ಅಂತೀವಿ. ಇದನ್ನೇ ಫೈಮೋಸಿಸ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಫೈಮೋಸಿಸ್ನಲ್ಲಿ ಬೆಲನೈಟಿಸ್ ಏನಿದೆ, ಈ ಬೆಲನೈಟಿಸ್ ಯಾರಿಗೆ ಬರುತ್ತೆ ಅಂತ ನೋಡೋದಾದರೆ ಇದು ಅಂಗದ ಮುಂದೆ ಇರುವ ಚರ್ಮ ಈ ರೀತಿಯಾಗಿರುತ್ತೆ. ಹಿಂದಿನ ಚರ್ಮ ನೋಡಿದ್ರೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಈ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಹಾಗಾದರೆ ಈ ಡಯಾಬಿಟಿಸ್ನಲ್ಲಿ ಏನಾಗುತ್ತೆ ಅಂದರೆ ಯೂರಿನ್ ಮಾಡಿದಾಗೆಲ್ಲ ಯೂರಿನ್ನಲ್ಲಿರುವ ಶುಗರ್ಸ್ ಎಲ್ಲ ಹೋಗಿ ಇಲ್ಲಿ ಅಟ್ಯಾಚ್ ಆಗುತ್ತೆ. ಯೂರಿನ್ನಿಂದ ರೆಗ್ಯುಲರ್ ಆಗಿ ಇದಕ್ಕೆ ಶುಗರ್ಸ್ ಅಟ್ಯಾಚ್ ಆಗೋದ್ರಿಂದ ಇಲ್ಲಿ ಒಂದು ರೀತಿಯಾದ ಇನ್ಫ್ಲಮೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋದ್ರಿಂದ ಈ ಚರ್ಮ ಅನ್ನೋದು ಉಬ್ಬುತ್ತೆ. ಅಂದರೆ ಮಂದ ಆಗೋಗೋದು, ಶೈನಿ ಆಗೋಗೋದು, ನೋಡೋಕ್ಕೆ ಒಣಗಿ ಕೂಡ ಒಂದು ರೀತಿಯಾದ ಚರ್ಮ ಕಲರ್ ಬದಲಾಗೋದು ಕೂಡ ನೋಡ್ತಿರ್ತೀವಿ. ನಾವು ಇದನ್ನು ಒಂದು ವೇಳೆ ಬಲವಂತವಾಗಿ ಹಿಂದೆ ಕೇಳಿದ್ರೆ ಅಲ್ಲಲ್ಲಿ ಕ್ರ್ಯಾಕ್ಸ್ ಫಾರ್ಮ್ ಆಗಿ ಅಲ್ಲಿ ಹರಿದ ಹಾಗೆ ಕಾಣುತ್ತೆ. ಅಲ್ಲಿ ಹರಿದೋಗಿರೋ ಜಾಗದಲ್ಲಿ ವಿಪರೀತವಾದ ಉರಿ, ನೋವು ಅಷ್ಟೇ ಅಲ್ಲದೆ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗೋದ್ರಿಂದ ಆ ಏರಿಯಾ ಪೂರ್ತಿ ಇನ್ಫೆಕ್ಷನ್ ಆಗಿ ಬದಲಾಗುತ್ತೆ. ಇಲ್ಲಿವರೆಗೂ ಇದ್ದಿದ್ದು ಓನ್ಲಿ ಇನ್ಫಾರ್ಮೇಷನ್ಸ್ ಮಾತ್ರ. ಬಟ್ ನೋಡ್ತಿದ್ದಂಗೆ ಹರಿದ ಜಾಗದಲ್ಲಿ ಬ್ಯಾಕ್ಟೀರಿಯಾ ಇನ್ವೇಡ್ ಆಗಿ ಅಲ್ಲಿಂದ ನಾವು ಇನ್ಫೆಕ್ಷನ್ಗೆ ಗುರಿಯಾಗಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಮಗಿಲ್ಲಿ ಹೆಚ್ಚಾಗಿ ಸ್ಮೆಗ್ಮಾ ಅನ್ನೋದು ತಯಾರಾಗುತ್ತೆ. ಅಂದರೆ ಜಸ್ಟ್ ಬೆವರು ಹೇಗಿರುತ್ತೋ ಹಾಗೆ ಬೆವರಿನ ರೀತಿಯಲ್ಲಿ ನಮಗಿಲ್ಲಿ ತಯಾರಾಗುತ್ತೆ. ಈ ಸ್ಮೆಗ್ಮಾ ಅನ್ನೋದು ಬಿಳಿ ಬಣ್ಣದಾಗಿರುತ್ತೆ. ಅದನ್ನು ನಾವು ಹಿಂದಕ್ಕೆ ಎಳೆದು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇರಬೇಕು. ನೀವು ಕ್ಲೀನ್ ಮಾಡೋದ ಪಕ್ಷದಲ್ಲಿ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಈ ಸ್ಮೆಗ್ಮಾ ಸೋರಿ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರೀತಿಯಾಗಿ ಅಂಟಂಟಾಗಿ ಹೊರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಏರಿಯಾದಲ್ಲಿ ಒಂದು ರೀತಿಯಾದ ಫೌಲ್ ಸ್ಮೆಲ್ ಬರೋದು, ನವೆ ಆಗೋದು, ಕೆರೆತ ಬರೋದು, ಉಜ್ಜಿಕೊಳ್ಳೋದು ಸ್ಟಾರ್ಟ್ ಆಗೋದು, ಹೀಗೆಲ್ಲ ಮಾಡ್ತಾ ಇರ್ತೀವಿ. ಇದನ್ನು ಹಾಗೆ ಬಿಟ್ಟರೆ ಈ ಸ್ಮೆಗ್ಮಾ ಏನು ಮಾಡುತ್ತೆ ಅಂದರೆ ಇದನ್ನು ಅಟ್ಯಾಚ್ ಮಾಡಿಬಿಡುತ್ತೆ. ಅಂದರೆ ಈ ಚರ್ಮನ ತಂದು ಈ ಗ್ಲ್ಯಾನ್ಸ್ಗೆ ಪೂರ್ತಿ ಅಟ್ಯಾಚ್ ಮಾಡಿಬಿಡುತ್ತೆ, ಅಂದರೆ ಅಂಟ್ಕೊಳ್ಳುತ್ತೆ. ಇದನ್ನೇ ನಾವು ಅಡೇಷನ್ಸ್ ಅಂತ ಕರಿತೀವಿ. ಹೀಗೆ ಅಂಟ್ಕೊಂಡು ಪೂರ್ತಿ ಈ ಚರ್ಮ ಅನ್ನೋದು ಇದಕ್ಕೆ ಅಂಟ್ಕೊಳ್ಳೋದ್ರಿಂದ ಇದು ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಇದನ್ನೇ ನಾವು ಬೆಲನೋಪಾಸಿಟಿಸ್ ಅಂತೀವಿ. ಸೊ ಆ ಟೈಮ್ನಲ್ಲಿ ನಮಗೆ ಈವನ್ ಸರ್ಜರಿ ಮಾಡೋದು ಕೂಡ ಟಫ್ ಆಗುತ್ತೆ. ಯಾಕಂದರೆ ಒಳಗೆ ಹೋಗೋದಕ್ಕೆ ನಮಗೆ ಸ್ಕೋಪ್ ಇರಲ್ಲ. ಸೊ ಈ ಬೆಲನೈಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ನೋಡಿದ್ರೆ 95% ಡಯಾಬಿಟಿಸ್ ಪೇಷಂಟ್ಸ್ನಲ್ಲಿ ನೋಡ್ತಿರ್ತೀವಿ. ಇಂಥವರಿಗೆ ಸರ್ಕಮ್ಸಿಷನ್ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು. ಸರ್ಕಮ್ಸಿಷನ್ ಅಂದರೆ ಏನಂದರೆ ಈ ಮುಂದೆ ಇರೋ ಚರ್ಮ ಏನು ಹಾಳಾಗಿದೆಯೋ ಆ ಚರ್ಮನ ಇಲ್ಲಿವರೆಗೂ ತೆಗೆದು ಹಾಕ್ತೀವಿ ಅಂತ ಅರ್ಥ. ಅಂದರೆ ಅಲ್ಟಿಮೇಟಾಗಿ ಈ ಹೆಡ್ ಭಾಗ ಅಂತೀವಲ್ಲ, ಈ ಭಾಗವನ್ನು ನಾವು ಗ್ಲ್ಯಾನ್ಸ್ ಅಂತಿರ್ತೀವಿ. ಗ್ಲ್ಯಾನ್ಸ್ ಈ ಹೆಡ್ ಭಾಗನ ಮೇಲೆ ಯಾವುದೇ ಚರ್ಮ ಇರಬಾರ್ದು. ಅದನ್ನೇ ನಾವು ಸುಂತಿ ಆಪರೇಷನ್ ಅಂತ, ಕಥನ ಅಂತ, ಸರ್ಕಮ್ಸಿಷನ್ ಅಂತ ಕರಿತೀವಿ. ಸೊ ಇದನ್ನೇ ನಾವು ಲೇಟೆಸ್ಟ್ ಸರ್ಜರಿ ಮೆಥಡ್ನಲ್ಲಿ ಏನಿದೆ KSR ಸ್ಟೇಪ್ಲರ್ ಅನ್ನೋ ಒಂದು ಮೆಥಡ್ ಮೂಲಕ ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ಸ್ನಲ್ಲಿ ಇದನ್ನು ಕೊಡ್ತಾ ಇರ್ತೀವಿ. ಈ KSR ಸ್ಟೇಪ್ಲರ್ನಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿರೋ ಪಿನ್ಸ್ ಆಗಿರ್ಬೋದು, ಅದರಲ್ಲಿರೋ ಸಿಲಿಕಾನ್ ರಿಂಗ್ಸ್ ಆಗಿರ್ಬೋದು, ತುಂಬ ಲೇಟೆಸ್ಟ್ ಆಗಿರುತ್ತೆ. 0.3 mm ಥಿಕ್ನೆಸ್ ಇರುತ್ತೆ, ಸೇಮ್ ಸ್ಕಿನ್ ರೀತಿ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ನೋವು ಇರಲ್ಲ, ಝೀರೋ ಪೇಯ್ನಲ್ಲಿ ನಾವು ಸರ್ಜರಿ ಮಾಡಿಸ್ಕೋಬೋದು. ಅಷ್ಟೇ ಅಲ್ಲದೆ ಊತ ಆಗಲಿ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲಿ ಇರೋದಿಲ್ಲ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮಾಮೂಲಿಯಾಗಿ ಓಪನ್ ಸರ್ಜರಿನಲ್ಲಿ ಕೊಯ್ದು ಹೊಲಿಗೆ ಹಾಕ್ತೀವಿ. ಬಟ್ ಇದರಲ್ಲಿ ಏನಂದರೆ ಕಟ್ ಮಾಡಿ ಅಲ್ಲಿ ಪಿನ್ಸ್ ಹೊಡಿತೀವಿ. ಆ ಪಿನ್ಸ್ ಕೂಡ ಡೈರೆಕ್ಟಾಗಿ ಚರ್ಮಕ್ಕೆ ಅಟ್ಯಾಚ್ ಆಗದಂಗೆ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಆ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಅನ್ನೋದಿರುತ್ತೆ. ಹಾಗಾಗಿ ಆ ಪಿನ್ಸ್ ಕೂಡ ಡೈರೆಕ್ಟಾಗಿ ಸ್ಕಿನ್ಗೆ ಅಟ್ಯಾಚ್ ಆಗಲ್ಲ. ಅದರಿಂದ ಪೇಯ್ನ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ನಾವು ಬಳಸೋ ಸಿಲಿಕಾನ್ ರಿಂಗ್ ಅನ್ನೋದೇನಿದೆ 0.3 mm ಥಿಕ್ನೆಸ್ ರಬ್ಬರ್ ರೀತಿ ಇದ್ದು ಸೇಮ್ ಸ್ಕಿನ್ ರೀತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕೂಡ ನೋವಿರಲ್ಲ. ಸೊ KSR ಸ್ಟೇಪ್ಲರ್ನಲ್ಲಿರೋ ವಿಶೇಷತೆಗಳಿವು. ಅಷ್ಟೇ ಅಲ್ಲದೆ ಇದು ಕೇವಲ 5 minutes ಪ್ರೊಸೀಜರ್. ವಿತಿನ್ ಹಾಫ್ ಅನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಯಾವುದೇ ರೀತಿ ಪಥ್ಯ ಅಗತ್ಯ ಇರಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನಂದರೆ ಯಾವುದೇ ಥರ ರೆಸ್ಟ್ ಅಗತ್ಯ ಇಲ್ಲ. ಪೇಷಂಟ್ಗೆ ಇಮಿಡಿಯೇಟಾಗಿ ಅವರು ಸರ್ಜರಿ ಮಾಡಿಸ್ಕೊಂಡು ಕೂಡಲೇ ವಿತಿನ್ 1 hour ಅವರು ಜಾಬ್ಗೆ ಜಾಯ್ನ್ ಆಗ್ಬೋದು, ಅವರವರ ಕೆಲಸಕ್ಕೆ ಹೋಗ್ಬೋದು. ಇದರಲ್ಲಿ ತಗೋಬೇಕಾಗಿರೋ ಜಾಗ್ರತೆ ಏನಂದರೆ 3 ಜಾಗ್ರತೆಗಳು. ಒಂದು ಪ್ರಾಪರ್ ಕ್ಲೀನಿಂಗ್, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೂ ಅಷ್ಟು ಒಳ್ಳೆಯದು.
ಎಷ್ಟು ಪ್ರಾಪರಾಗಿ ಕ್ಲೀನ್ ಮಾಡಿಕೊಂಡ್ರು ಅಷ್ಟು ಚೆನ್ನಾಗಿ ಹೀಲ್ ಆಗುತ್ತೆ, ಅಷ್ಟು ಫಾಸ್ಟಾಗಿ ರಿಕವರ್ ಆಗುತ್ತೆ. ಅಷ್ಟೇ ಅಲ್ಲದೆ ನೋವು ಕೂಡ ಕಡಿಮೆ ಇರುತ್ತೆ. ಯಾವಾಗ ನಾವು ಕ್ಲೀನ್ ಮಾಡ್ಕೊಳ್ಳಲ್ವೋ, ಮುಟ್ಟೋಕೆ ಹಿಂದೆ ಮುಂದೆ ನೋಡ್ತೀವೋ, ಇಲ್ಲಾಂದರೆ ಹಿಂದೆ ಕೆಳಿಯೋಕೆ ಕಷ್ಟಪಡ್ತೀವೋ, ಆಗ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ ಮಿಕ್ಕ 2 ಜಾಗ್ರತೆ ನೋಡಿಕೊಂಡ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಒಂದು ಎರೆಕ್ಷನ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಕಂಪ್ಲೀಟ್ ಎರೆಕ್ಷನ್ ಇರಲೇಬಾರ್ದು. ಕೆಲವರಿಗೆ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಇರುತ್ತೆ. ಅವರು ಏನು ಮಾಡಬೇಕು ಅಂದರೆ, ಅವರು ಬೇಗ ಅಲಾರಾಮ್ ಇಟ್ಕೊಂಡು ಎದ್ದು ಆ ಕಡೆ ಈ ಕಡೆ ಓಡಾಡೋದ್ರಿಂದ ಎರೆಕ್ಷನ್ಸ್ ಕಡಿಮೆ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಏನಂದರೆ, 1 ಮಂತ್ವರೆಗೂ ಯಾವುದೇ ಪರಿಸ್ಥಿತಿಯಲ್ಲೂ ಸಂಭೋಗ ಮಾಡಬಾರ್ದು, ಅಂದರೆ ಇಂಟರ್ಕೋರ್ಸ್ ಮಾಡಬಾರ್ದು. ಈ 3 ಜಾಗ್ರತೆಗಳನ್ನು ನೋಡಿಕೊಂಡ್ರೆ ಸರ್ಜರಿ ಮಾಡ್ದಂಗೂ ಇರಲ್ಲ, 100% ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ಹಾಗೆ ವಿತಿನ್ 10 ಡೇಸ್ನಲ್ಲಿ ನಮಗೆ ರಿಕವರಿ ಆಗೋಕ್ಕೆ ಪಾಸಿಬಲ್ ಇರುತ್ತೆ. ಸೊ ಯಾರಿಗಾದರೂ ಈ ರೀತಿ ಫೈಮೋಸಿಸ್ ಆಗಲಿ, ಪ್ಯಾರಾಫೈಮೋಸಿಸ್ ಆಗಲಿ, ಅಥವಾ ಬೆಲನಿಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಲಕ್ಷಣಗಳು ಇದ್ದರೆ, ಅಂಗದ ಮುಂದೆ ಇರುವ ಚರ್ಮ ಹಿಂದಕ್ಕೆ ಹೋಗದೇ ಇದ್ದರೆ ತಪ್ಪದೆ ನನ್ನನ್ನು ಕನ್ಸಲ್ಟ್ ಮಾಡಿ. ನಾವು KSR ಸ್ಟೇಪ್ಲರ್ ಬಳಸಿ ನಾವು ಸರ್ಜರಿ ಮಾಡಿಸ್ಕೊಂಡ್ರೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಥ್ಯಾಂಕ್ ಯು ವೆರಿ ಮಚ್.